ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನಿಮಗೆ ಕ್ರೋಟನ್ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕು ಅಂತ ಮಾಡಿದ್ದೀನಿ. ಈ ಕ್ರೋಟನ್ ಪ್ಲ್ಯಾಂಟ್ ನೋಡಿ, ಇದರಲ್ಲಿ ತುಂಬ ವೇರಿಯೇಷನ್ಸ್ ಇರುತ್ತೆ. ನನ್ನ ಹತ್ರ ಒಂದೇ ರೀತಿ ಪ್ಲ್ಯಾಂಟ್ ಇರೋದು. ಇದು ತುಂಬ ಸುಂದರವಾದ ಗಿಡ, ಒಂದು ಬ್ಯೂಟಿಫುಲ್ ಪ್ಲ್ಯಾಂಟ್. ಇದು ಇಂಡೋರ್ ಪ್ಲ್ಯಾಂಟು ಹೌದು, ಔಟ್ಡೋರ್ ಪ್ಲ್ಯಾಂಟು ಹೌದು. ಎರಡು ಕಡೆ ಇಟ್ಟರೂ ಆ ಜಾಗಕ್ಕೆ ಒಂದು ರೀತಿ ಸೌಂದರ್ಯನ ತಂದು ಕೊಡುತ್ತೆ. ಈ ಪ್ಲ್ಯಾಂಟ್ ಕೇರ್ ತುಂಬ ಈಸಿ. ಇದಕ್ಕೇನು ಜಾಸ್ತಿ ಕೇರ್ ಬೇಕಾಗಿಲ್ಲ. 3 days ಒನ್ಸ್ ನೀರು ಹಾಕಿದ್ರೆ ಸಾಕು. ಮತ್ತು ಗೊಬ್ಬರನೂ ಅಷ್ಟೇ, ಇದಕ್ಕೆ ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇರ್ಬೋದು. ಮತ್ತು ಈ ಅಲೋವೆರಾ ಕಟ್ ಮಾಡಿಕೊಂಡು ಅದರ ಪೀಸ್ಗಳನ್ನ ಹೀಗೆ ಮಾಡಿಕೊಂಡು ಅದನ್ನು ಬುಡಕ್ಕೆ ಹಾಕಿದ್ರೆ ಅದೊಂಥರ ಆರ್ಗ್ಯಾನಿಕ್ ಫರ್ಟಿಲೈಸರ್ ಥರ ಆಗುತ್ತೆ. ತುಂಬ ಒಳ್ಳೆಯದು. ಶೋ ಪ್ಲ್ಯಾಂಟ್ಗಳಿಗೆಲ್ಲ ಯೂಶ್ವಲಿ ನಾನು ಹೀಗೆ ಕೊಡ್ತಾ ಇರ್ತೀನಿ. ಮನೆಯಲ್ಲೇ ಬೆಳೆದಿರೋದ್ರಿಂದ ಈ ಥರ ಕೊಟ್ಕೊಂಡ್ರೆ ಒಳ್ಳೆಯದು. ಮತ್ತು ನಾನು ಇದನ್ನು ಶೇಡಿ ಏರಿಯಾದಲ್ಲೇ ಇಡಬೇಕು. ಬೆಳಗಿನ ಜಾವದ 11 o'clock ತನಕ ಇರೋ ಬಿಸಿಲು ಮಾತ್ರ ಸಾಕಿದ್ದಕ್ಕೆ. ನೋಡಿ, ಬಿಸಿಲಿನಲ್ಲಿ ಇಟ್ಟರೆ ಲೀವ್ಸ್ ಈ ಥರ ಆಗುತ್ತೆ. ಇದು ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾಯಿತ್ತು. ಸೊ ಹೀಗಾಗಿದೆ ಈ ಗಿಡ. ಈ ಪ್ಲ್ಯಾಂಟ್ ನೆರಳಿನಲ್ಲೇ ಇತ್ತು. ನೋಡಿ ಎಷ್ಟು ಹೆಲ್ದಿಯಾಗಿ ಗ್ರೀನಿಶ್ ಆಗಿದೆ. ನೀವೆಷ್ಟು ನೆರಳಿನಲ್ಲಿ ಇಡ್ತೀರೋ ಅಷ್ಟು ಗ್ರೀನಾಗಿ ಈ ಪ್ಲ್ಯಾಂಟ್ ಇರುತ್ತೆ. ಮತ್ತು ಈ ಪ್ಲ್ಯಾಂಟ್ನ ಬುಷಿಯಾಗಿ ಮಾಡಬೇಕು ಅಂತ ಅಂದರೆ ಒಂದು ಟಿಪ್ ಇದೆ. ಅದು ಏನು ಅಂತ ಅಂದರೆ, ಹೀಗೆ ಬಂದಿರುತ್ತೆ ನೋಡಿ, ಇದರಲ್ಲಿ ಒಂದು ಹೂ ಥರ ಬಂದಿದೆ ನೋಡಿ. ಇದನ್ನು ಯಾವಾಗಲೂ ನೀವು ಬರೋದಕ್ಕೆ ಬಿಡಬಾರ್ದು. ಇದನ್ನು ತೆಗೆದು ಹಾಕಬೇಕು. ಹೀಗೆ ತೆಗೆದು ಹಾಕಿದ್ರೆ ಇಲ್ಲಿ ಸ್ಪ್ಲಿಟ್ಸ್ ಆಗಿ ಗಿಡ ಬುಷಿ ಆಗ್ತಾ ಹೋಗುತ್ತೆ. ಮತ್ತು ಇದನ್ನು ಪ್ರಾಪಗೇಟ್ ಮಾಡೋದು ತುಂಬಾ ಸುಲಭ. ಏನಿಲ್ಲ, ಇದು ಹಳೆ ಗಿಡ ಇರುತ್ತಲ್ಲ, ಅದನ್ನು ಈ ಒಂದು ನೋಟ್ಸ್ ಬರೋ ಕಡೆ ಕಟ್ ಮಾಡಿಕೊಂಡು ಈ ರೀತಿ ನೋಡಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಹಳೇದಾಗಿತ್ತು ಗಿಡ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನೋಟ್ಸ್ ಬರೋ ಜಾಗದಲ್ಲಿ ಅದನ್ನು ಅಲೋವೆರಾ ತೊಗೊಂಡು ಅದು ಇದರೊಳಗೆ ಡಿಪ್ ಮಾಡಿಕೊಂಡು, ಹೀಗೆ ಡಿಪ್ ಮಾಡಿಕೊಂಡು ಈ ಥರ ಗೊಬ್ಬರ ಮಿಶ್ರಿತ ಒಂದು ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೀಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಎಲ್ಲದನ್ನು ಅಷ್ಟೇ ಒಂದು 3 ಸ್ಟಿಕ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು, ಹಳೆ ಗಿಡದ್ದು. ಅಲೋವೆರಾ ರೂಟ್ ಬೆಳ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆಯದಿದು ಅಲೋವೆರಾ. ಅದಕ್ಕೆ ನಾನು ಅಲೋವೆರಾನ ಕಟ್ ಮಾಡಿ ಅಲ್ಲಿ ಗಿಡಕ್ಕೆ ಕೊಟ್ಟಿದ್ದು. ತುಂಬ ಒಳ್ಳೆಯದದು. ಅದು ಒಂಥರ ಫರ್ಟಿಲೈಸರ್. ಹೀಗೆ ನೋಡಿ, ಹಳೆ ಗಿಡನ ನಾನು ಕಟ್ ಮಾಡ್ಕೊಂಡ್ಬಿಟ್ಟು, ಇದು ಬೇರೆ ಹೊಸ ಗಿಡ, ಚಿಕ್ಕ ಗಿಡಗಳಾಗುತ್ತೆ. ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊಟ್ಟಿಗೆ ಮಿಶ್ರಿತ ಗೊಬ್ಬರ ಮಣ್ಣು ಜೊತೆ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಾವು ಕೆಮಿಕಲ್ ಪೆಸ್ಟಿಸೈಡ್ ಯೂಸ್ ಮಾಡ್ತೀನಿ ನಾನು ಕೆಲವೊಂದು ಸಾರಿ. ಇದಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ನಮ್ಮ ಮನೆಯಲ್ಲಿ ರೋಗರ್ ಅಂತ ಒಂದು ಪೆಸ್ಟಿಸೈಡ್ ಬರುತ್ತೆ, ರೋಗರ್ ಅಂತ. ನಾನು ರೋಸ್ ಗಿಡಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ, ದಾಸವಾಳಕ್ಕೂ ಯೂಸ್ ಮಾಡ್ತೀನಿ. ಇದೇನಿಲ್ಲ, ಒಂದು ಮಗ್ಗು ವಾಟ್ರಿಗೆ ಒಂದು 3 to 10 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ತೀನಿ. 10 ಡ್ರಾಪ್ಸ್ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಒಂದು ಸ್ಪ್ರೇಯರ್ ಬಾಟ್ಲಿಗೆ ತುಂಬ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ತೀನಿ. ಈವ್ನಿಂಗ್ ಟೈಮಲ್ಲಿ ಮಾತ್ರ ಸ್ಪ್ರೇ ಮಾಡಬೇಕು. ಇದನ್ನು ಬಿಸಿಲಿಗೆ ಸ್ಪ್ರೇ ಮಾಡಬಾರ್ದು. ಗಿಡದ ಎಲೆ ಎಲ್ಲ ಹಾಳಾಗಿಬಿಡುತ್ತೆ. ನಾನು ಯಾವುದೇ ಸ್ಪ್ರೇ ಮಾಡಬೇಕಾದ್ರೂ ಈವ್ನಿಂಗೇ ಮಾಡೋದು. ಹೀಗೆ ಸ್ಪ್ರೇ ಮಾಡಿಬಿಟ್ಟು ಬಿಟ್ಟರೆ ಹೊಸ ಚಿಗುರುಗಳು ಬಂದು ತುಂಬ ಹೆಲ್ದಿ ಆಗುತ್ತೆ, ಗ್ರೀನಿಶ್ ಆಗುತ್ತೆ ಗಿಡ. ರೋಗರ್ ನನಗೆ ಬಹಳ ಇಷ್ಟವಾದ ಒಂದು ಪೆಸ್ಟಿಸೈಡ್, ಕೆಮಿಕಲ್ ಪೆಸ್ಟಿಸೈಡಲ್ಲಿ. ನಾನು ಅದು ಒಂದು ಮತ್ತು ಇನ್ನೊಂದು ಅನುಗೋರ್ ಅಂತ ಬರುತ್ತೆ, ಅದೆರಡನ್ನು ಮಾತ್ರ ಯೂಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. Thank you very much.